ವರ್ಷಗಳಿಂದ ಸ್ಥಗಿತಗೊಂಡಿದ್ದಂತಹ ಜಕ್ಕೂರು ವೈಮಾನಿಕ ಹಾರಾಟದ ಕೋರ್ಸ್ಗಳ ಶಾಲೆ ಇದೀಗ ಮತ್ತೆ ಪುನಾರಂಭಗೊಳ್ತಾ ಇದೆ. ಹಾರಾಟದ ಲೈಸೆನ್ಸ್ ನವೀಕರಣಗೊಂಡಿದ್ದು ಶೀಘ್ರದಲ್ಲೇ ಪ್ರೈವೇಟ್ ಮತ್ತು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕೋರ್ಸ್ಗಳು ಆರಂಭವಾಗಲಿವೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಜಕ್ಕೂರು ವೈಮಾನಿಕ ತರಬೇತಿ ಶಾಲೆಗೆ ಹೊಸ ಚೈತನ್ಯ. 3 ವರ್ಷಗಳ ಬಳಿಕ ಹಾರಾಟದ ಪರವಾನಗಿ ನವೀಕರಣ. ಬೆಂಗಳೂರಿನ ಜಕ್ಕೂರು ವೈಮಾನಿಕ ತರಬೇತಿ ಶಾಲೆಗೆ ಹೊಸ ಚೈತನ್ಯ ಬಂದಿದೆ. 3 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ತರಬೇತಿ ಚಟುವಟಿಕೆಗಳು ಮತ್ತೆ ಶುರುವಾಗಲಿದೆ. ಲೈಸೆನ್ಸ್ ನವೀಕರಣಗೊಂಡಿದ್ದು ಹಾರಾಟ ತರಬೇತಿಗೆ ಅವಕಾಶ ಸಿಕ್ಕಿದೆ. ಇದರೊಂದಿಗೆ ಶೀಘ್ರದಲ್ಲೇ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಹಾಗೂ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕೋರ್ಸ್ಗಳು ಆರಂಭವಾಗಲಿವೆ. ಇನ್ನು ಈಗಾಗಲೇ ದಾಖಲಾತಿ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ತಮ್ಮ ತರಬೇತಿ ಮುಂದುವರಿಸಲಿದ್ದು ಮೊದಲ ಬ್ಯಾಚ್ನಲ್ಲಿ 40 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗ್ತಾ ಇದೆ. ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕೋರ್ಸ್ಗೆ ಪ್ರವೇಶ ಪಡೆಯಲು ಪಿಯುಸಿ ಉತ್ತೀರ್ಣರಾಗಿರುವುದು, ಫಿಸಿಕ್ಸ್ ಮತ್ತು ಗಣಿತ ವಿಷಯವನ್ನು ಅಧ್ಯಯನ ಮಾಡಿರುವುದು ಕಡ್ಡಾಯವಾಗಿದೆ. ಕೆಲವೇ ದಿನಗಳಲ್ಲಿ ಹೊಸ ಬ್ಯಾಚ್ ಆರಂಭವಾಗಲಿದೆ. ಈಗ ಜಕ್ಕೂರು ವಿಮಾನ ನಿಲ್ದಾಣದಲ್ಲಿರೋ ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ನವೀಕರಿಸಿದ್ದಾರೆ. ಈಗ ಹಾರಾಟ ಪ್ರಾರಂಭವಾಗುತ್ತದೆ. ಎಲ್ಲ ಹುಡುಗರಿಗೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಕೋರ್ಸ್ ಮತ್ತು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕೋರ್ಸ್ನ 2 ಕೋರ್ಸನ್ನು ಪ್ರಾರಂಭವಾಗ್ತದೆ. ಈಗ ಯಾವಾಗ 3 ವರ್ಷದಿಂದ ಎನ್ರೋಲ್ ಆಗಿದ್ರಲ್ಲೋ ಅವ್ರು ನಿಂತಿರೋ ವಿಚಾರದಲ್ಲಿ ಅವ್ರನ್ನು ಕಂಟಿನ್ಯೂ ಮಾಡ್ತೀವಿ. 40 ಸ್ಟೂಡೆಂಟ್ಸ್ ತೊಗೊಳ್ಬೋದು. ಅಷ್ಟು ತೊಗೊಂಡು ಇಮಿಡಿಯೇಟಾಗಿ ಒಂದು ವಾರದಲ್ಲಿ ಫ್ಲೈಯಿಂಗ್ ಸ್ಟಾರ್ಟ್ ಮಾಡ್ತೀವಿ. CPL ಕೋರ್ಸ್ ಮಾಡಬೇಕಾದ್ರೆ ಒಬ್ಬ ಹುಡುಗನಿಗೆ +2 ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರಬೇಕು. ಅವನು ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ತೊಗೊಂಡು ನಂತರ ಇಲ್ಲಿ ಎಂಟ್ರಿ ಆದಾಗ ತುಂಬ ಗ್ರೌಂಡ್ ಸಬ್ಜೆಕ್ಟ್ಸ್ ಇರ್ತದೆ. ಆ ಗ್ರೌಂಡ್ ಸಬ್ಜೆಕ್ಟ್ಸ್ ಎಲ್ಲ ಪಾಸ್ ಆಗಬೇಕು. ಅದಾದಮೇಲೆ ಫ್ಲೈಯಿಂಗ್ ಮಾಡಬೇಕು. 200 hours ಫ್ಲೈಯಿಂಗ್ ಮಾಡಬೇಕು. ಇದೇ ವೇಳೆ ಜಕ್ಕೂರು ವೈಮಾನಿಕ ತರಬೇತಿ ಕೇಂದ್ರದ ಸುತ್ತಮುತ್ತ ಕಟ್ಟಡ ನಿರ್ಮಾಣ ಸಂಬಂಧ ನಿಯಮಗಳನ್ನು ನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರದ ಸುತ್ತ ಸುಮಾರು 2.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮನೆ ಅಥವಾ ಕಟ್ಟಡ ನಿರ್ಮಿಸಲು NOC ಕಡ್ಡಾಯವಾಗಿದೆ. ಭಾರತ ಸರ್ಕಾರದ ಅಧಿಸೂಚನೆಯಂತೆ ಈ ನಿಯಮ ಜಾರಿಯಲ್ಲಿದ್ದು ಯಾವುದೇ ಕಟ್ಟಡದ ಎತ್ತರ 45 ಮೀಟರ್ಗಿಂತ ಹೆಚ್ಚಿರಬಾರದು ಅಂತ ತಿಳಿಸಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಪ್ರಕಾರ ಜಕ್ಕೂರು 2.7 ಕಿಲೋಮೀಟರ್ಸ್ ಸುತ್ತು NOC ತಗೊಳ್ಬೇಕಾಗ್ತದೆ. ಈ ಡೆಸಿಗ್ನೇಟೆಡ್ ಅಥಾರಿಟಿ ಡೈರೆಕ್ಟರ್ ಆಫ್ ಜಕ್ಕೂರು ಏರೋಡ್ರಮ್ ತಗೊಳ್ಬೇಕಾಗ್ತದೆ. ಇವ್ರಿಗೆ ವರ್ಟಿಕಲ್ ಹೈಟ್ ಮ್ಯಾಕ್ಸಿಮಮ್ 45 ಮೀಟರ್ಸ್ ಇರ್ತದೆ. 0 to 45 ಮ್ಯಾಕ್ಸಿಮಮ್ ಹೈಟ್ ಕೊಡ್ಬೋದು. ನಾನು 45 ಮೀಟರ್ಸ್ ಕೊಡ್ತಾ ಇದೆ ಆಸ್ ಪರ್ ಗವರ್ಮೆಂಟ್ ನೋಟಿಫಿಕೇಶನ್. ಅದ್ರ ಮೇಲೆ ಯಾರಿಗೂ NOC ಕೊಡಕ್ಕೆ ಆಗುದಿಲ್ಲ. ಒಟ್ಟಲ್ಲಿ ಜಕ್ಕೂರು ವೈಮಾನಿಕ ತರಬೇತಿ ಶಾಲೆಯಲ್ಲಿ ಮತ್ತೆ ಹಾರಾಟ ತರಬೇತಿ ಆರಂಭವಾಗ್ತಾ ಇದೆ. ಇದರಿಂದ ಪೈಲಟ್ ಕನಸು ಕಾಣ್ತಾ ಇರುವ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶ ಒದಗಿಸಿದೆ. ಜೊತೆಗೆ ಸುರಕ್ಷಿತ ಹಾರಾಟಕ್ಕಾಗಿ ಸುತ್ತಮುತ್ತಲಿನ ಕಟ್ಟಡ ನಿರ್ಮಾಣಕ್ಕೂ ಕಟ್ಟುನಿಟ್ಟಿನ ನಿಯಮಗಳು ಮುಂದುವರಿಯಲಿವೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.